ಹಾಯ್ ಸ್ನೇಹಿತರೆ, ವೆರೈಟಿ ದೋಸೆ ಏನಾದರೂ ಯಾವತ್ತು ತಿಂದಿದ್ದೀರಾ? ಯಾವತ್ತಾದರೂ ಅದು ತಿನ್ನಬೇಕು ಅಂದರೆ ಬಸವೇಶ್ವರ ದೋಸೆ ಕಾರ್ನರ್ಗೆ ಬನ್ನಿ. ಅದು ಎಲ್ಲಿದೆ ಅಂತ ನಿಮಗೆ ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದಕ್ಕೂ ಮೊದಲು KGK ಸ್ಟುಡಿಯೋಗೆ ಸ್ವಾಗತ. ನಾನು ಮಂಜು ದೇವರಾಜ್. ಬನ್ನಿ, ಇವತ್ತು ತೋರಿಸ್ತಾ ಇದ್ದೀನಿ. ಸರ್ ನಮಸ್ತೆ, ನಿಮ್ಮ ಹೆಸರು ಸರ್? ಶಿವಾನಂದ್. ನಿಮ್ಮೂರು ಸರ್? ಸ್ವಂತ ಊರು? ಕನಕಪುರ ಸೈಡ್. ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು ಸರ್? 20 ವರ್ಷ. 20 ವರ್ಷದಿಂದ ಈ ದೋಸೆ ಕಾರ್ನರ್ ನಡೆಸ್ತಾ ಇದ್ದೀರಾ? ಮೊದಲೆಲ್ಲ ಏನಾದ್ರು ಬಿಸ್ನೆಸ್ ಲಾಸ್ ಆಗಿತ್ತಾ? ಹೆಂಗೆ? ಪರವಾಗಿಲ್ಲ. ಇದೇನು ಮಾಡಿ ಅಂದ್ರೆ ಬಿಸ್ನೆಸ್ ಅಂತಂದರೆ ಹಂಗೆ ಅಷ್ಟು ಈಸಿ ಅಲ್ಲ. ಕೆಲವು ಕಡೆ ಲಾಸು ಆಗುತ್ತೆ, ಲಾಭನೂ ಆಗುತ್ತೆ. ಅದಕ್ಕೆ ಅಂದರೆ ಸ್ಟಾರ್ಟಿಂಗಿಂದ ಏನು ಮಾಡ್ತಿದ್ರಿ ನೀವು? ಫಸ್ಟ್ ಹೋಟ್ಲು ಬಿಸ್ನೆಸ್. ನಿಮ್ಮ ಅಣ್ಣ ನೀವು ಎಲ್ಲ ಹೋಟ್ಲು ಬಿಸ್ನೆಸ್ಸೇ ಮಾಡ್ತಾಯಿದ್ದೀರಾ? ಇದು ಬಿಸ್ನೆಸ್ ಎಲ್ಲ ಪರವಾಗಿಲ್ಲ ಸರ್? ಇದೆಲ್ಲ ಬೆಣ್ಣೆ ದೋಸೆ ಎಲ್ಲ ಸಖತ್ತಾಗಿ ಚೆನ್ನಾಗಿಟ್ಟಿದ್ದೀರಾ. ಕಸ್ಟಮರ್ಗೆಲ್ಲ ಒಳ್ಳೆ ಆಫರ್ ಕೊಡ್ತಾಯಿದ್ದೀರಾ. ಪರವಾಗಿಲ್ಲ. ಇನ್ನೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ದೋಸೆ ಚೆನ್ನಾಗಿದೆ, ಎಲ್ಲ ಹುಡುಕೊಂಡ್ಬರ್ತಾರೆ. ಸೌದೆ ಒಲೆಯಲ್ಲಿ ಮಾಡ್ತೀರಾ? ಸೌದೆ ಒಲೆ ಎಲ್ಲ ಬರೀ ಸೌದೆ ಒಲೆ, ಗ್ಯಾಸ್ ಅಂತೂ ಇಲ್ಲ? ಗ್ಯಾಸ್. ಆಮೇಲೆ ಬೆಣ್ಣೆ ದೋಸೆ ಅಂದರೆ ಫೇಮಸ್ ಇಲ್ಲಿ. ಹಾಂ, ದಾವಣಗೆರೆ ಬೆಣ್ಣೆ ದೋಸೆ ಅಂದರೆ ಫೇಮಸ್ಸು. ಜನ ಹುಡುಕೊಂಡ್ಬರ್ತಾರೆ. 5 ವೆರೈಟಿ ದೋಸೆ ಮಾಡ್ತೀವಿ. 5 ವೆರೈಟಿ ದೋಸೆ. ಓಕೆ. ಮಸಾಲೆ ದೋಸೆ, ಒಪ್ಪನ್ ದೋಸೆ, ಬಟ್ಟಾಲಿ, ಬಟ್ರು ದೋಸೆ, ಸೆಟ್ ದೋಸೆ. ಹಾಂ. ಇಲ್ಲಿ ಶನಿವಾರ ಭಾನುವಾರ ಬಂದರೆ 1 hour ವೆಯ್ಟ್ ಮಾಡಿ ದೋಸೆ ತಿಂತೀವಿ. ಓಕೆ. ಆನ್ಲೈನ್ ಇದೆ, ಸ್ವಿಗ್ಗಿ ಜೊಮ್ಯಾಟೋದೆಲ್ಲ. ಸ್ವಿಗ್ಗಿ ಜೊಮ್ಯಾಟೊ ಆನ್ಲೈನ್ ಬರುತ್ತೆ? ಆರ್ಡ್ರ್ ಇದೆಯಾ? ಓಕೆ. ಚೆನ್ನಾಗಿ ಆರ್ಡ್ರೆಲ್ಲ ಚೆನ್ನಾಗಿದೆಯಾ ಸರ್? ಬರೀ ಸ್ವಿಗ್ಗಿ ಜೊಮ್ಯಾಟೊ ಮಾತ್ರನಾ? ಅಮೆಝಾನ್ ಫುಡ್ಡು, ಓಲಾ ಫುಡ್ ಎಲ್ಲ ಮಾಡ್ಕೊಂಡಿದ್ದೀವಿ? ನಾವೆಲ್ಲ ಏನು ಮಾಡಿಲ್ಲ, ಬರೀ ಸ್ವಿಗ್ಗಿ ಜೊಮ್ಯಾಟೊ. ಅದೇ ಪರವಾಗಿಲ್ಲ. ಅದರ ಆರ್ಡ್ರ್ ಚೆನ್ನಾಗಿದೆಯಾ? ಆರ್ಡ್ರ್ ಚೆನ್ನಾಗಿ ಬರುತ್ತೆ. ಅದು ಎಲ್ಲ GST ಎಲ್ಲ ಕಟ್ಟಬೇಕಾಗುತ್ತೆ ಆನ್ಲೈನ್. ಅದಕ್ಕೆ ನಮ್ಮದು ಪುಟ ಬೆಣ್ಣೆ ಇದರಿಂದ ತರ್ತೀವಿ. ಕ್ಯಾರ್ಪೇಟೆ, ಹಾಂ, ಇತರ ಕಡೆಯಿಂದೆಲ್ಲ ಬಂದು ಒಳ್ಳೆ ಕ್ಯಾರ್ಪೇಟೆ. ಓಕೆ. ಇದು ಚಟ್ನಿ, ಚಟ್ನಿ, ಕಾಯಿ ಚಟ್ನಿ. ಹಾಂ. ಕಾಯಿಯಿಂದ ಮಾಡೋದು ಚಟ್ನಿ. ಓಕೆ. ಆಲೂಗಡ್ಡೆ ವೈಟ್ ಪಲ್ಯ ಬರೋದು, ಬೆಣ್ಣೆಯಿಂದ ಮಾಡೋದು. ಓಕೆ. ಚೆನ್ನಾಗಿರುತ್ತೆ ದೋಸೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಬೆಣ್ಣೆ ಎಲ್ಲ ಎಲ್ಲಿಂದ ತರಿಸ್ತೀರಾ? ತಿಂದರೆ ಇನ್ನೊಂದು ಟೈಮ್ ಹುಡುಕೊಂಡ್ಬರ್ಬೇಕು. ಬೆಣ್ಣೆ ಎಲ್ಲ ಎಲ್ಲಿಂದ ತರಿಸ್ತೀರಾ? ಕೇರ್ಪೇಟೆ ಕಡೆಯಿಂದ? ಓ, ಕೇರ್ಪೇಟೆ ಕಡೆ ಎಲ್ಲ ಸೌದೆ ಒಲೆನೇ ಹೋಟ್ಲ್ ಮಾಡೋದು ನೀವು? ಸೌದೆ ಒಲೆ ಹೋಟ್ಲು? ಸೌದೆಲ್ಲೇ ಮಾಡೋದು. ಕಸ್ಟಮರ್ ಎಲ್ಲ ಸಖತ್ ಸಪೋರ್ಟ್ ಇದ್ದಾರಲ್ಲ ಕಸ್ಟಮರು? ಬ್ರದರ್, ನಿಮ್ಮ ಹೆಸರು? ಬಸವರಾಜ್. ನೀವೇ ಅವರು? ನಿಮ್ಮ ಕನಕಪುರನ ಸ್ವಂತ ಅವರು? ರಾಯಚೂರು. ಎಷ್ಟು ವರ್ಷ ಆಯ್ತು ಬಂದಿಲ್ಲ? 5 ತಿಂಗಳು? 5 ವರ್ಷನ? 1 ತಿಂಗಳಾ? ಬಟ್ ಎಷ್ಟು 1 ತಿಂಗಳಿಂದ ಪರವಾಗಿಲ್ವಾ? ಚೆನ್ನಾಗಿದ್ದೀರಾ? ಆರೋಗ್ಯ ಎಲ್ಲ ಹೆಂಗಿದೆ? ಇಲ್ಲಿ ಹೋಟ್ಲು ಊಟ ಎಲ್ಲ ಸೂಪರಾ? ನಿಮ್ಗೆ ಏನು ಅನಿಸುತ್ತೆ? ನಿಮ್ಮ ಬಾಸ್ ನೋಡಿದ್ರೆ ಏನು ಅನಿಸ್ತದೆ? ಹಾಂ, ಬಾಸ್ ನೋಡಿದ್ರೆ ಏನು ಅನಿಸುತ್ತೆ ನಿಮಗೆ? ಬಾಸ್ ಅಂದರೆ ಕೆಲಸ ಕೊಟ್ಟಿದ್ದಾರೆ, ಒಳ್ಳೆ ಸಂಬಳ ಕೊಡ್ತಾರೆ, ಒಳ್ಳೆ ಊಟ ಮಾಡೋದು, ಫ್ರೀ ಊಟ ಕೊಡ್ತಾರೆ ಅನ್ಕೋತೀನಿ ಹೋಟೆಲಲ್ಲಿ. ಒಳ್ಳೆ ಚೆನ್ನಾಗಿ ಅನಿಸುತ್ತೆ ಬಾಸ್ ಕಂಡ್ರೆ. ಹಾಂ ಹಾಂ. ಮನೆ ರೂಮ್ ಎಲ್ಲ ಇಲ್ಲೇ ಇವ್ರಿಗೆ ಫ್ರೀ ಕೊಟ್ಟಿದ್ದಾರೆ, ಇಲ್ಲೇ ಎಂಪ್ಲಾಯ್ಸ್ಗಳಿಗೆ ಎಲ್ಲ ಚೆನ್ನಾಗಿ ಮಾಡ್ಕೊಟ್ಟಿದ್ದೀವಿ. ಹಾಂ ಹಾಂ. ಎಲ್ಲ ಊಟ ರೂಮ್ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಹೋಟೆಲ್ಲಿ. ಬಟ್ ಏನೂ ಪ್ರಾಬ್ಲಮ್ ಇಲ್ಲ. ಅವರು ಕೂಡ ಒಂದು ಸ್ವಲ್ಪ ಹೆಲ್ಪರ್ ಇದ್ದರೆ ಒಂಥರ ಚೆನ್ನಾಗಿರುತ್ತೆ ಹೋಟೆಲ್. ಬಟ್ ಇನ್ನೂ ಸ್ವಲ್ಪ ನಿಮ್ಮ ಕನಕಪುರ ಸೈಡ್ ಮೊದಲೇ ಏನು ಮಾಡ್ತಿದ್ವಿ ಸರ್? ನಾವು ಮೊದಲು 3 ಕಡೆ ಇದ್ವಿ. ಹಾಂ. ಆಮೇಲೆ ಇಲ್ಲಿ ನಮ್ಮ ಅಣ್ಣರು ಮತ್ತು ದೋಸೆ ಹೋಟ್ಲು ಹಿಂಗೆ ಬೇರೆ ಕಡೆ ಇದ್ದು ದೋಸೆ ಹೋಟ್ಲು ಸ್ಟಾರ್ಟ್ ಮಾಡಿದ್ರು. ಹಾಂ. ಆಮೇಲೆ ನಾವು ಬಂದು ಇಲ್ಲಿ ಸೆಟ್ಲ್ ಆಗಿದೆ. ಓಕೆ. ಅದೇ ನಿಮ್ಮ ಅಣ್ಣನೂ ಕೂಡ ಕೇಳ್ಪಟ್ಟೆ, ಅಲ್ಲಿ ಶಿವಣ್ಣ ಮಿಲ್ಟ್ರಿ ಹೋಟ್ಲ್ ಅಂತ ಇಟ್ಟಿದ್ದಾರೆ, ಅದು ಸ್ಟಾರ್ಟ್ ಮಾಡಿದ್ವಿ. ಅಲ್ಲೂ ಕೂಡ 100 ರೂಪಾಯಿ ಬಿರಿಯಾನಿ ಎಲ್ಲ ಹಾಕಿದ್ದಾರೆ. ಕೆಲವು ಕಡೆ ಎಲ್ಲ 130, 140 ಎಲ್ಲ ಇರುತ್ತೆ. ಬಟ್ ಅಷ್ಟು 100 ರೂಪಾಯಿ ಬಿರಿಯಾನಿ ಎಲ್ಲೂ ಕೊಡಲ್ಲ. ಈಗ ಎಲ್ಲ ಚಿಕನ್ ರೇಟ್ ಎಲ್ಲ ಕಾಸ್ಟ್ಲಿ ಆಗಿದೆ. ಅದೆಲ್ಲ ಏನು ಹೇಳ್ತೀರಾ ನೀವು ಚಿಕನ್ ಬಗ್ಗೆ? ಮಟನ್ ಬಗ್ಗೆ ಅಂದರೆ ಅಲ್ಲಿ 100 ರೂಪೀಸ್ಗೆ ಎಲ್ಲೂ ಕೊಡೋದಿಲ್ಲ ಬಿರಿಯಾನಿ. ನಾಟಿ ಸ್ಟೈಲ್ ಮಾಡ್ತೀವಿ, ಚೆನ್ನಾಗಿರುತ್ತೆ ಐಟಮ್ ಎಲ್ಲ. ಓಕೆ. ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ, ಕ್ಯಾಟ್ರಿಂಗ್ ಸೌಲಭ್ಯ ಅವೈಲೇಬಲ್ ಅಂತ ಹಾಕಿದ್ರೆ. ಕ್ಯಾಟ್ರಿಂಗ್ ಎಲ್ಲ ಕ್ಯಾಟ್ರಿಂಗಲ್ಲಿ ದೋಸೆ ಮಾತ್ರ. ದೋಸೆನೇ ಹೋಗಿ ಏನಾದ್ರು ಫಂಕ್ಷನ್ ಬಗ್ಗೆ ಫ್ರೆಶ್ ಆಗಿ ಮಾಡ್ಕೊಡ್ತೀವಿ. ದೋಸೆ ಹೋಗಿ ನಾವೇ ಎಲ್ಲ ಚಟ್ನಿ ಪಲ್ಯ ಎಲ್ಲ ತೊಗೊಂಡೋಗಿ ಅಲ್ಲೇ ದೋಸೆ ಮಾಡ್ಕೊಡ್ತೀವಿ. ಅಲ್ಲೇ ಹೋಗಿ ಮಾಡ್ಕೊಡ್ತೀರಾ? ಸೌದೆ ಎಲ್ಲ ಅಲ್ಲೇ ತೊಗೊಂಡೋಗ್ತೀರಾ? ಅಲ್ಲಿಗೆ ಗ್ಯಾಸ್ ಮಾತ್ರ? ಗ್ಯಾಸಲ್ಲಿ ಮಾಡ್ತೀವಿ. ಸೌದೆಲ್ಲ ಆಗಲ್ಲ. ಅಲ್ಲಿ ಕ್ಯಾಟ್ರಿಂಗ್ ಸೌಲಭ್ಯ ಎಲ್ಲ ಏನಾರು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ಏನಾರು ಬರ್ತಡೇ ಆಗ್ಬೋದು ಎಲ್ಲ ಏನೇನು? ಮಾಮೂಲಿ ಮದುವೆ ಸಮಾರಂಭ, ರಿಸೆಪ್ಷನ್, ಮದುವೆಗೆ, ಆಮೇಲೆ ಬರ್ತಡೇಗಳು, ಅವರು ಪಾರ್ಟಿಗಿದ್ರೆ ಅವ್ರು ಮಾಡ್ಕೊಂಡು. ಓಕೆ. ಬೇರೆ ಕಸ್ಟಮರ್ ಏನಾದ್ರು ಫೀಡ್ಬ್ಯಾಕ್ ಹೇಳ್ತಾರಾ? ಇಷ್ಟ ಅದು ನಿಮಗೆ?
ಸ್ನೇಹಿತರೆ, ಸೌದೆ ಒಲೆ ಹೋಟೆಲ್ ಈಗಲೇ ತೋರಿಸ್ಕೊಡ್ತೀನಿ ನೋಡಿ ವಿಡಿಯೋ ಒಂದ್ಸಲ. ಸೌದೆ ಒಲೆ ಮಾಡ್ತಕ್ಕಂಥ ದೋಸೆ, ಬೆಣ್ಣೆ ದೋಸೆ ಹೋಟೆಲ್ ಒಂದು ಆಗ್ತಾ ಇದೆ ನೋಡಿ ಬಟರಲ್ಲಿ. ಸೌದೆ ಒಲೆ ಹೋಟೆಲಲ್ಲಿ ಎಲ್ಲಾದರೂ ಊಟ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಬಂದು ವಿಸಿಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ನಂಬರು, ಲೊಕೇಶನ್ ಎಲ್ಲ ನಾನು ಹಾಕಿರ್ತೀನಿ, ದಯವಿಟ್ಟು. ಹಾಂ, ನೀವು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಣ್ಣ ಇಲ್ಲಿ? 7 ವರ್ಷ. 7 ವರ್ಷದಿಂದ ಒಳ್ಳೆ ಎಲ್ಲ ದೋಸೆ ಹಾಕೋದು ಕಲ್ತಿದ್ರೆ ಚೆನ್ನಾಗಿಲ್ಲ ಸರ್. ಬೇರೆ ಕಡೆ ಎಲ್ಲರೂ ವರ್ಕ್ ಮಾಡಿದ್ರೆ ಇಲ್ಲೇನಾ? ನಿಮ್ಮೂರು ಯಾವುದಣ್ಣ ಸ್ವಂತ? ನಿಮ್ಮದು ಕನಕಪುರನಾ? ಇಲ್ಲೇ ನೀವು ಎಲ್ಲ ಇವ್ರ ಹತ್ರನೇ ಕೆಲಸ ಮಾಡ್ಕೊಂಡಿದ್ದೀರಾ? ನಿಮ್ಮದು ಹೆಂಗೆ, ನಿಮ್ಮ ಮಕ್ಕಳು ಆಗಲಿ ಪರವಾಗಿಲ್ವಾ? ಎಲ್ಲ ವರ್ಕೌಟ್ ಆಗ್ತಾ ಇದೆಯಣ್ಣ? ಇದು ನಿಜವಾಗ್ಲೂ ಎಲ್ಲ ತುಂಬ ಕಷ್ಟ ಇದೆ ಈಗ, ಎಲ್ಲ ಕಾಸ್ಟ್ಲಿ ರೇಟ್ ಆಗ್ತಾಯಿದೆ. ಅದರಿಂದ ಎಲ್ಲ ನಿಮಗೆಲ್ಲ ಏನು ಅನಿಸುತ್ತೆ ಸರ್? ಏನು ತೊಂದರೆ ಏನಿಲ್ಲ, ಏನು ಪ್ರಾಬ್ಲಮ್ ಇಲ್ಲ? ಇಲ್ಲೇ ಹೆಂಗಿದ್ರು ಎಲ್ಲ ಊಟ ಎಲ್ಲ ಚೆನ್ನಾಗಿ ಟೇಸ್ಟಿ ಎಲ್ಲ ಕೊಡ್ತಾ ಇದ್ದೀರಾ ಮಾತ್ರ ಹೋಟೆಲಲ್ಲಿ? ಅಣ್ಣ, ಸೌದೆ ಎಲ್ಲ ಎಲ್ಲಿಂದ ತರಿಸ್ತೀರಾ? ಎಲ್ಲ ಕನಕಪುರದಿಂದ? ಕನಕಪುರ ಊರ ಕಡೆಯಿಂದನೇ? ಹೌದು, ಎಲ್ಲ ಊರಿಂದನೇ ತರಿಸೋದು. ಮಸಾಲೆ ಬೆಣ್ಣೆಕಾಯಿ ಮಸಾಲೆ ಬೆಣ್ಣೆಕಾಯಿ ತೊಗೊಳ್ಳಿ. ಮಸಾಲೆ ತೊಗೊಳ್ಳಿ. ಇನ್ನೂ ಸಿಂಗಲ್ ಮಸಾಲೆ ನೋಡಿ. ಸಿಂಗಲ್ ಮಸಾಲೆ ನೋಡಿ. ಏನು ಬೇಕಣ್ಣ ಆಗೋದು? ಯಾರು? ಸಿಂಗಲ್ ಖಾಲಿ ಎಷ್ಟು? ನಿಮ್ಮ ಹೆಸರು? ನಾಗೇಶ್ ಅಂತ. ಯಾವ ಊರಣ್ಣ? ನಾವು ಮಧುಗಿರಿ ಕಡೆ. ಮಧುಗಿರಿ ಅಂತ. ನಾವು ತುಮಕೂರು ಜಿಲ್ಲೆ ಸೈಡ್. ಹಾಂ, ಮಧುಗಿರಿ. ಹಾಂ, ಆಟೋ ಡ್ರೈವರಾ? ನಾವು ಎಲ್ಲ ಕಡೆ ಮಾಡ್ತಾ ಇರ್ತೀವಿ. ಹಾಂ, ಒಂದು ರೇಟ್ ಇದೆ, 30 ರೂಪಾಯಿ ಎಲ್ಲ ರೇಟ್ ಸಿಗುತ್ತೆ. ಇಲ್ಲಿ ಹೋಟ್ಲ್ ಬಗ್ಗೆ? ಹಾಂ, ತುಂಬ ಫೇಮಸ್, ಚೆನ್ನಾಗಿದೆ, ಆಗಾಗ ಗೊತ್ತಾಗ್ತದೆ. ಓಕೆ, ನಾವೆಲ್ಲೂ ಚೆನ್ನಾಗಿರುತ್ತೆ, ಎಲ್ಲ ಟೇಸ್ಟ್ ಇರುತ್ತೆ. ಪಕ್ಕ ಹುಡ್ಕೊಂಡ್ಬರ್ತೀರಾ ನೀವು? ಪಕ್ಕ ಸರ್, ನಾವು ಕಮ್ಮಿ ಅಂದ್ರೆ ಒಂದು 10 ಕಿಲೋಮೀಟ್ರ್ ದೂರದಲ್ಲಿ ಏನಾದ್ರು ಇತ್ತು ಅಂದರೆ ಇಲ್ಲೇ ಕಂಪಲ್ಸರಿ ಬರುತ್ತೆ. ಕಸ್ಟಮರ್ ಆಗಿ ಇನ್ನೇನು ಹೇಳ್ತೀರಣ್ಣ ಇಲ್ಲಿ? ಚೆನ್ನಾಗಿದೆ ಮಾತ್ರ, ಒಳ್ಳೆ ಫೆಸಿಲಿಟಿ, ಒಳ್ಳೆ ಟೇಸ್ಟ್ ಇದೆ ಅಂತೀರಾ? ಒಳ್ಳೆ ಟೇಸ್ಟ್ ಇದೆ. ಆರಾಮಾಗಿ ಪಬ್ಲಿಕ್ ಬಂದು ಆರಾಮಾಗಿ ಊಟ ಮಾಡ್ಕೊಬೋದು. ರೇಟ್ ಎಲ್ಲ ನೋಡಿ ಪರವಾಗಿಲ್ಲ, ಎಲ್ಲ ಕಡೆ ಲೆಕ್ಕ ಹಾಕೊಂಡು ಸೇವ್ ಇದೆ, ಚೆನ್ನಾಗಿ. ಓಕೆ, ನೀವು ಎಷ್ಟು ವರ್ಷದಿಂದ ಆಟೋ ಓಡಿಸ್ತಿದ್ದೀರಾ? ನಾವು ಒಂದು 15 ವರ್ಷದಿಂದ 15 ವರ್ಷ ಆಟೋನೇ ಓಡಿಸ್ತಾ ಇರೋದು ನೀವು? ಬೇರೆ ಮೊದಲೇನಾದ್ರು ಬೇರೆ ಏನಾದ್ರು ಜೊಮ್ಯಾಟೊ, ಸ್ವಿಗ್ಗಿ ಡೆಲಿವರಿ ಮಾಡ್ತಾ ಇದ್ರಿ? ಹಾಂ, ಗಾರ್ಮೆಂಟ್ಸ್ ಕೆಲಸ, ಅದು ಬಿಟ್ಬಿಟ್ಟು ನೆಕ್ಸ್ಟ್ ಆಟೋನೇ ಓಡಿಸ್ತಾ ಇರೋದು? ಹಾಂ, ಎಲ್ಲ ನೋಡಿದ್ರೆ ಇವಾಗ ಒಂದು ಆಟೋ ಡಿಪಾರ್ಟ್ಮೆಂಟ್ ಬಂದವ್ರು. ಹಾಂ, ನಿಮ್ಮ ಮಿಸ್ಸಸ್ ಎಲ್ಲ ಏನು ಕೆಲಸ ಮಾಡ್ತಾರೆ? ಇಲ್ಲ ಸರ್, ಮನೇಲೇ ಇದ್ದಾರೆ. ಹೌಸ್ ಕೀಪಿಂಗ್ ಏನಾರು? ಹೌಸ್ ವರ್ಕಿಂಗ್? ಹೌಸು ಇಲ್ಲ ಹೌಸೆಲ್ಲ ಇರ್ತಾರೆ ಅಷ್ಟೇ. ನಿಮ್ಮ ಮನೇಲಿ ಇರೋದಲ್ಲಿ? ನಾಗರಬಾವಿ ಸೈಡೆ. ಪರವಾಗಿಲ್ವಾ ಆಟೋ ಬಿಸ್ನೆಸ್ಸು? ಈಗೆಲ್ಲ ಕೆಲವರೆಲ್ಲ ರ್ಯಾಪಿಡೋ ಟ್ಯಾಕ್ಸಿ ಎಲ್ಲ ಬಂದಿದೆ. ಹಾಂ, ಎಲ್ಲ ರ್ಯಾಪಿಡೋ ಟ್ಯಾಕ್ಸಿ ಎಲ್ಲ ಬಂದಿದೆ, ಅದಕ್ಕೆ ನಾರ್ಮಲ್ ಆಗಿದೆ, ಪರವಾಗಿಲ್ಲ, ಕಮ್ಮಿ ಇಲ್ಲ. ನಾ ಹೇಳಿ, ನಿಮ್ಮ ಹೆಸರು? ಅಜಯ್ ಅಂತ. ಅಜಯ್, ನೀವು ಯಾವ ಊರವರು? ದಾವಣಗೆರೆ. ನಿಮ್ಮ ಬೆಣ್ಣೆ ಮಸಾಲೆ ದೋಸೆ ಅಂದರೆ ಸಖತ್ ಇಷ್ಟ. ಎಷ್ಟು ವರ್ಷ ಇಲ್ಲಿ ನಿಮ್ಮ ಇಲ್ಲ ಸರ್, 8 ವರ್ಷ ಮೇಲೆ ಆಯ್ತು ನಾವು ನೋಡ್ತಾ ಇದ್ದೀವಿ. ಹಾಂ, ಅಂದರೆ ಸಖತ್ ಟೇಸ್ಟಿ ಇದೆ. ಟೇಸ್ಟ್ ಒಳ್ಳೆ ಟೇಸ್ಟಿ ಇದೆ. ಒಳ್ಳೆ ಟೇಸ್ಟ್, ಪ್ರೈಸ್ ವೈಸ್ ಆಯಿತು, ರೀಸನೇಬಲ್ ಇದೆ. ಎಲ್ಲ ಬೇರೆ ಕಡೆ ಎಲ್ಲ ಕಂಪೇರ್ ಮಾಡಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ, ಪ್ರೈಸಿಂಗು ಎಲ್ಲ ಚೆನ್ನಾಗಿರುತ್ತೆ. ಕಮ್ಮಿ ಪ್ರೈಸಲ್ಲೆಲ್ಲ ಕಡಿಮೆ ಪ್ರೈಸಲ್ಲಿ ಚೆನ್ನಾಗಿ ಟೇಸ್ಟ್ ಕೊಡ್ತಾರೆ. ಬಟ್ ಇನ್ನೇನು ಹೇಳ್ತೀರಾ? ಟೇಸ್ಟ್ ನಂಬರ್ 1 ಇದೆ. ನಾವು ಬೇರೆ ಇಲ್ಲೇ ಕಂಪೇರ್ ಮಾಡಿದ್ರು ಈ ಸುಮಾರು ಕಡೆ ಇದೆ, ಬಟ್ ಒಳ್ಳೆ ಟೇಸ್ಟ್ ಇದೆ. ದೋಸೆ ಅಂತ ಬಂದರೆ ನಮ್ಗೆ ತಲೆಯಲ್ಲಿ ಬರೋದು ಗೊತ್ತಿದೆ. ಬರೀ ದೋಸೆಯಲ್ಲಿ ಬೇರೆ ಬೇರೆ ವೆರೈಟಿ ದೋಸೆ ಇಲ್ಲ? ನೀವು ಏನು ಬೆಣ್ಣೆ ದೋಸೆ ಇದೆ, ಮಸಾಲೆ ದೋಸೆ ಇದೆ, ಬೆಣ್ಣೆ ಮಸಾಲೆ ಇದೆ, ಸೆಟ್ ದೋಸೆ ಇದೆ, ಮಸಾಲೆ ಬೇರೆ ಬೇರೆ ಬೆಣ್ಣೆ ಓಪನ್ ಇದೆ, ಸುಮಾರು ವೆರೈಟಿ ದೋಸೆ ಇದೆ. ಹಾಂ, ನಿಮ್ಮ ದಾವಣಗೆರೆ ಕಡೆ ಹೋದರೆ ಇಲ್ಲಿಗಿಂತ ಅಲ್ಲಿ ಟೇಸ್ಟ್ ದಾವಣಗೆರೆ ಟೇಸ್ಟ್ ತುಂಬ ಡಿಫ್ರೆಂಟ್ ಆಗಿರುತ್ತೆ. ತುಂಬ ಡಿಫ್ರೆಂಟ್ ಆಗಿದೆ. ದಾವಣಗೆರೆ ಎಷ್ಟು ವರ್ಷಕ್ಕೊಂದ್ಸರಿ ಹೊರಗಡೆ ಹೋಗ್ತೀರಾ? ಇಲ್ಲ, ನಾವು ಹೋಗ್ತಾ ಇರ್ತೀವಿ. ಬಟ್ ನೀವು ಇಲ್ಲಿ ಏನು ವರ್ಕ್ ಮಾಡ್ತೀರಾ? ಜಿಯೋದಲ್ಲಿ ಬರ್ತೀವಿ. ಜಿಯೋದ?
ಪರವಾಗಿಲ್ಲ ಸ್ಯಾಲ್ರಿ ಎಲ್ಲ ಸ್ವಲ್ಪ ಆಗುತ್ತೆ ಯಾಕೆಂದರೆ ಈಗಿನ ಎಲ್ಲ ಆಗಿರುತ್ತೆ ಜೀವನ ಆಗಿರುತ್ತೆ ಬೇರೆ ಏನೇನು ಹೇಳ್ತೀರಾ ಸರ್ ಈ ದೋಸೆ ಕನ್ನಡ ಬಗ್ಗೆ ಎಲ್ಲ ಬರಬೇಕಿಲ್ಲ ಇಲ್ಲ ಆನ್ಲೈನ್ ಡೆಲಿವರಿನೇ ಇದೆ ಮಾಡಿ ಡೆಲಿವರಿ ಮಾಡಿ ಬರುತ್ತೆ ಬೇಕಾದ್ರೆ ಆನ್ಲೈನ್ ಮಾಡೋದು ಬಸವೇಶ್ವರ ನಗರದಲ್ಲಿ ಇದೆ 8ನೇ ನಗರಲ್ಲಿದೆ ಹಾಂ ಮಾಡಿ ಚೆನ್ನಾಗಿರೋದು ಬಂದರೆ ಬಸವೇಶ್ವರ ನಗರಿಗೆ ಇಲ್ಲಿ ಬಂದು ಟೇಸ್ಟ್ ಮಾಡಿದ್ರೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು